ಮಂಗಳೂರಿನ ಇಂಧನ ಭದ್ರತೆಗೆ ಹೆಚ್ಚಿನ ಬಲ ತುಂಬಲು ಗುಜರಾತ್ನಿಂದ ಹೊರಟಿದ್ದ ಅಪೋಲೋ ಓಷಿಯನ್ ಎಂಬ ಬೃಹತ್ ಎಲ್ಪಿಜಿ ಟ್ಯಾಂಕರ್ ಬುಧವಾರ ರಾತ್ರಿ ನವಮಂಗಳೂರು ಬಂದರನ್ನು ತಲುಪಿದೆ. ಈ ಹಡಗು ಸುಮಾರು 17,600 ಮೆಟ್ರಿಕ್ ಟನ್ ಅನಿಲವನ್ನು ಹೊತ್ತು ತಂದಿದ್ದು, ಈ ಸರಕು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOCL ಮತ್ತು ಭಾರತ್ ಪೆಟ್ರೋಲಿಯಂ BPCL ಸಂಸ್ಥೆಗಳಿಗೆ ಸೇರಿದ್ದಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದು ಎನ್ನುವ ಆತಂಕವಿತ್ತು. ಆದರೆ ಸತತವಾಗಿ ಬರುತ್ತಿರುವ ಇಂಥ ಹಡಗುಗಳು ಕರ್ನಾಟಕ ಮತ್ತು ನೆರೆಹೊರೆಯ ರಾಜ್ಯಗಳಿಗೆ LPG ಕೊರತೆಯಾಗದಂತೆ ನೋಡಿಕೊಳ್ತಾ ಇವೆ. ಇತ್ತೀಚೆಗಷ್ಟೇ ಅಮೆರಿಕದ ಟೆಕ್ಸಾಸ್ನಿಂದ ಫಿಕ್ಸಿಸ್ ಪೈನೂರ್ ಎಂಬ ಹಡಗು 16,714 ಟನ್ LPG ಹೊತ್ತು ತಂದಿತ್ತು. ಇದರ ಬೆನ್ನಲ್ಲೇ ಈಗ ಅಪೋಲೋ ಓಷಿಯನ್ ಆಗಮಿಸಿರುವುದು ಬಂದರಿನ ಚಟುವಟಿಕೆಯನ್ನು ಚುರುಕುಗೊಳಿಸಿದೆ. ಕೇಂದ್ರ ಹಡಗು ಸಚಿವಾಲಯವು ಮಾರ್ಚ್ 31ರವರೆಗೆ LPG ಮತ್ತು ಕಚ್ಚಾ ತೈಲ ಹಡಗುಗಳಿಗೆ ಕಾರ್ಗೋ ಸಂಬಂಧಿತ ಶುಲ್ಕವನ್ನು ಮನ್ನಾ ಮಾಡಿದ್ದು, ಇದು ಹೆಚ್ಚಿನ ಇಂಧನ ಆಮದಿಗೆ ಪ್ರೇರಣೆ ನೀಡುತ್ತಿದೆ. ಮಂಗಳೂರಿನಲ್ಲಿರುವ ದೇಶದ ಅತಿದೊಡ್ಡ ಭೂಗತ LPG ಶೇಖರಣಾ ಘಟಕವು 80,000 ಮೆಟ್ರಿಕ್ ಟನ್ ಸಾಮರ್ಥ್ಯ ಹೊಂದಿದ್ದು, ಇಂಥ ದೊಡ್ಡ ಪ್ರಮಾಣದ ಆಮದನ್ನು ನಿರ್ವಹಿಸಲು ಸನ್ನದ್ಧವಾಗಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅಡುಗೆ ಅನಿಲದ ಅಭಾವ ತಲೆದೋರುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗುತ್ತಿದೆ.